ಮೋಸ, ವಂಚನೆ, ದೋಖ ಎವ್ರಿ ಡೇ ಈ ರೀತಿಯಾದಂತಹ ಸುದ್ದಿಗಳನ್ನು ನಾವು ತೋರಿಸೋದು ಯಾಕೆ ಹೇಳಿ? ಮೋಸ ಮಾಡೋರಿಂದ ನೀವು ಹುಷಾರಾಗಿರಬೇಕು ಅಂತ. ಇಷ್ಟಾದರೂ ಜನರಿಗೆ ಅರ್ಥ ಆಗ್ತಾ ಇಲ್ಲ, ಯಾರನ್ನು ನಂಬಬೇಕು, ಯಾರನ್ನ ನಂಬಬಾರ್ದು ಅಂತ ಹೇಳಿ. ಅದೇ ರೀತಿ ಮಳ್ಳರ ಮಾತನ್ನ ನಂಬಿ ನೂರಾರು ಜನ ಕೋಟಿ ಕೋಟಿ ಕಳ್ಕೊಂಡು ಅಯ್ಯೋ ತಪ್ಪಾಗೋಯ್ತಲ್ಲ ಅಂತ ಹೇಳಿ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾರೆ. ₹500 ದುಡಿಯೋಕ್ಕೂ ದಿನವೆಲ್ಲ ಕಷ್ಟಪಡಬೇಕು. ಅಂಥದ್ರಲ್ಲಿ ತಿಂಗಳ ಕೊನೆಯಲ್ಲಿ 0 ಬ್ಯಾಂಕ್ ಬ್ಯಾಲೆನ್ಸ್. ನೆಕ್ಸ್ಟ್ ಮಂತ್ ಸ್ಯಾಲ್ರಿಗೆ ಕಾಯೋದು ಮಿಡಲ್ ಕ್ಲಾಸ್ ಜನರ ಪಾಡು. ಆದ್ರೆ ಇವರು ಹಾಗಲ್ಲ, ಜಸ್ಟ್ ಸಿಂಪಲ್ ಮಾತಲ್ಲೇ ಕೋಟಿ ಕೋಟಿ ಜೇಬಿಗಿಳಿಸಿ ಊರು ಬಿಟ್ಟು ಜಮ್ ಅಂತ ಟ್ರಿಪ್ ಹೊಡಿತಾರೆ. ಫಾರಿನ್ನಲ್ಲಿ ಕೆಲಸ ಇದೆ ಅಂತ ಮಾಡ್ತಿದ್ರು ಇನ್ಸ್ಟಾ ಪೋಸ್ಟ್. ಆಫರ್ ಲೆಟರ್ ಬರುತ್ತೆ ಅಂತ ಕೋಟಿ ಕೋಟಿಗೆ ಹಾಕಿದ್ರು ಕನ್ನ. ಎಸ್, ಜಟ್ ಸೆಟ್ ಜರ್ನಿ ಅನ್ನೋ ಇನ್ಸ್ಟಾ ಪೇಜ್ ನೋಡಿ. ಅರ್ಜೆಂಟ್ ಹೈರಿಂಗ್, ತಿಂಗಳಿಗೆ 2300 ರಿಂದ 3500 ಯೂರೋ ಸಂಬಳ, ಫಾರಿನ್ನಲ್ಲಿ ಕೆಲಸ ಅಂತ ಪೋಸ್ಟ್ ಮಾಡ್ತಾ ಇದ್ರು. ಅದನ್ನ ನೋಡಿ ಯಾರ್ ಕಮೆಂಟು ಡಿಎಂ ಮಾಡ್ತಾ ಇದ್ರು, ಅವರೇ ನೋಡಿ ಇವರ ಪಾಲಿನ ಬಲಿಕ ಬಕ್ರಾಗಳು. ಆಸ್ಟ್ರಿಯಾದ ವೇರ್ ಹೌಸ್ ನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ನಂಬಿಸ್ತಿದ್ದ ಖದೀಮರು ಪ್ರೊಸೆಸಿಂಗ್ ಫೀಸ್ ಅಂತ ಒಬ್ಬರಿಂದ 1.5 ಲಕ್ಷ ಹಣ ಪಡಿತಾ ಇದ್ರು. ಇದೇ ರೀತಿ 320 ಜನರಿಂದ ಈ ಗ್ಯಾಂಗ್ ಕೋಟಿ ಕೋಟಿ ಹಣ ಪಡೆದುಕೊಂಡಿರುವ ಆರೋಪ ಇದೆ. ಏನೋ ಮಾರ್ಚ್ 10ರಂದು ಇಮೇಲ್ ಮೂಲಕ ಆಫರ್ ಲೆಟರ್ ಬರುತ್ತೆ ಅಂತ ಆರೋಪಿಗಳು ಅಮಾಯಕರನ್ನ ನಂಬಿಸಿದ್ರು. ಆದ್ರೆ ಅವತ್ತು ಆಫರ್ ಲೆಟರ್ ಬಂದಿಲ್ಲ. ಹೀಗಾಗಿ ಡೌಟ್ ಮೇಲೆ ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಬಂದಿದೆ. ಇಲ್ಲಿ ನೋಡಿ, ಮೋಸ ಮಾಡೋಕೆ ಎಷ್ಟು ನೀಟಾಗಿ ಸೆಟಪ್ ಮಾಡ್ಕೊಂಡಿದ್ರು ಅನ್ನೋದಕ್ಕೆ ಈ ಆಫೀಸೇ ಸಾಕ್ಷಿ. ಇಲ್ಲೇ ಇಟ್ಕೊಂಡು ಕಿಲಾಡಿಗಳು ಆನ್ಲೈನ್ ನಲ್ಲಿ ಜನರನ್ನ ಯಾಮಾರಿಸ್ತಾ ಇದ್ರು. ಸದ್ಯ ಇದೀಗ ಮೋಸ ಹೋದವರು ರಾಮಮೂರ್ತಿ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದು. ಮ್ಯಾನೇಜರ್ ಮೀಲಾ ಮತ್ತು ಸಿಬ್ಬಂದಿ ಅನಿಲ್ ಸೇರಿ 6 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನೆಕ್ಸ್ಟ್ ದಿವಸ ನೋಡ್ಬೇಕಾದ್ರೆ ಮೇಲಲ್ಲಿ ಅದು ಸಾರಿ ಟು ರಿಗ್ರೀಟ್ ದಟ್ ಈ ತರ ಬಂದಿದೆ, ನಾವು ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಅದ್ರ ಬಂದಿದ್ದು ನೆಕ್ಸ್ಟ್ ದಿವಸನೇ ಏನಾಗುತ್ತೆ, ಆಫೀಸ್ ಕ್ಲೋಸ್ ಆಗಿಬಿಡುತ್ತೆ. ಇಲ್ಲಿ ಸುಮಾರು ಜನಕ್ಕೆ ಈ ಥರ ಮೋಸ ಆಗೋಗಿದ್ದಾರೆ. ಇಲ್ಲಿ ಸುಮಾರು ನನಗೆ ಗೊತ್ತಿರೋಗೆ ಒಂದು 300 ಚಿಲ್ಲರೆ ಇದ್ದಾರೆ. ಸುಮಾರು ಜನ ಮೋಸ ಆಗಿದ್ದಾರೆ ಈ ಥರ. ಕೇಳಿದ್ರಲ್ಲ ಹೇಗೆ ಎಲ್ಲ ಮೋಸ ಮಾಡ್ತಾರೆ ಅಂತ. ನೋಡಿ, ಯಾವುದೇ ಕೆಲಸಕ್ಕೆ ಜಾಯಿನ್ ಮಾಡ್ಬೇಕಂದ್ರೂ ಯಾರು ಮೊದಲು ದುಡ್ಡು ಕೇಳಲ್ಲ. ಆ ರೀತಿ ಕೇಳ್ತಿದ್ದಾರೆ ಅಂದ್ರೆ ಅದು ಗ್ಯಾರಂಟಿ ಸ್ಕ್ಯಾಮ್. ಇದ್ ನಿಮ್ ತಲೆಲಿರ್ಲಿ. ಈ ರೀತಿ ಜನಗಳಿಂದ ಆದಷ್ಟು ದೂರ ಇರಿ. ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು.